ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಮಳೆಗಾಲದಲ್ಲಿ ಬಿಸಿ 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 ಸಾರು ಜೊತೆಗೆ ಮುದ್ದೆ ಇರೋದಂದರೆ ಭಾಳ ಬೆಸ್ಟು. ಅದರಲ್ಲೂ ಇವತ್ತು ನಾನು ದಾವಣಗೆರೆ ಕಡೆ ಮಾಡುವಂತಹ ಉದ್ಕ ಮತ್ತು ಮುದ್ದೆಯನ್ನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ 1 ಕಪ್ನಷ್ಟು ತೊಗರಿಬೇಳೆನ ಏನು ಮಾಡ್ತೀನಿ ತೊಳ್ಕೊಂಡಿದ್ದೀನಿ. ಆ ತೊಗರಿಬೇಳೆಗೆ ನಾವೇನು ಮಾಡಬೇಕು, ಒಂದು 2 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ಇಲ್ಲಿ ತೊಗೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಅಷ್ಟೇ, ಒಂದೇ ಯಾವುದಾದ್ರು ಒಂದು ಸೊಪ್ಪು ಯೂಸ್ ಮಾಡಬೇಕು. ಇಲ್ಲಿ ಸೊಪ್ಪನ್ನು ಮಿಕ್ಸ್ ಮಾಡೋಂಗಿಲ್ಲ, ಒಂದು ಸೊಪ್ಪು, ಅದು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಈ ದಾವಣಗೆರೆ ಕಡೆ ಉದ್ಕ ಮುದ್ದೆ ಅಂತಂದರೆ ಎಲ್ಲರೂ ಗೊತ್ತು, ಅಷ್ಟು ಚೆನ್ನಾಗಿ ಬರುತ್ತೆ. ಅದೊಂದು ಮಳೆಗಾಲ ಚಳಿಗಾಲದಲ್ಲಿ ಸೊಪ್ಪುಗಳು ಜಾಸ್ತಿ ಸಿಕ್ಕಿದಾಗ ಅವರು ಎಲ್ಲರೂ ಕೂಡ ಜಾಸ್ತಿ ಮಾಡೋದು ಸೊಪ್ಪಿನ ಸಾರು, ಉದ್ಕ ಮುದ್ದೆ ಅಥವಾ ಉಪ್ಸಾರು ಅಂತಲೂ ಹೇಳ್ತಾರೆ. ಈ ಥರ ನಾನು ಏನು ಮಾಡ್ತೀನಿ, ಸಬ್ಬಸಿಗೆ ಸೊಪ್ಪನ್ನು ತಗೊಂಡು ನೀಟಾಗಿ ವಾಶ್ ಮಾಡಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಏನು ಕುಕ್ಕರಲ್ಲಿ ಬೇಳೆ ತೊಳೆದಿದ್ದೀನಲ್ಲ ತೊಗರಿಬೇಳೆನ, ಆ ತೊಗರಿಬೇಳೆಗೆ ಆ ಸಬ್ಬಸಿಗೆ ಸೊಪ್ಪು ಹಾಕಿ 1 ಚಮಚದಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ಆಮೇಲೆ 1 ಚಮಚಷ್ಟು ನೀರು, ಅಂದರೆ ಇಲ್ಲಿ ಆ ಸೊಪ್ಪು ಪೂರ್ತಿ ಮುಳುಗುವಷ್ಟು ಏನು ಮಾಡಬೇಕು, ನಾನು ನೀರನ್ನು ಹಾಕ್ಕೊತಿದ್ದೀನಿ. ನೀರು ಹಾಕಿ 1 ಕುಕ್ಕರಷ್ಟು 1 ಸೀಟಿಯಷ್ಟು ನಾವಿದನ್ನು ಬೇಯಿಸ್ಕೊಳ್ಳೋಣ. ಅದೊಂದು ಸೀಟಿ ಆಗೋ ತನಕ ಏನು ಮಾಡ್ತೀನಿ, ಇನ್ನೊಂದು ಪಾತ್ರೆ ಇಟ್ಟು ಬಾಣಲೆ ಇಟ್ಟು ಆ ಬಾಣಲೆಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ 3 ರಿಂದ 4 ಹಸಿಮೆಣಸಿನ್ಕಾಯಿ, ನೋಡಿ ಹಸಿಮೆಣಸಿನ ಖಾರ ಇತ್ತು ಅಂದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆಮೇಲೆ 1 ಟೊಮೆಟೊ ಹಣ್ಣು, ಇದನ್ನು ಲೈಟಾಗಿ ಹುರ್ಕೋಬೇಕು. ಹಸಿಮೆಣಸಿನ್ಕಾಯಿ ಟೊಮೆಟೊ ಹಣ್ಣನ್ನು ಹುರ್ಕೋಬೇಕು. ಇಲ್ಲಿ ಟೊಮೆಟೊ ಹಣ್ಣು ಸ್ವಲ್ಪ ಲೇಟಾಗಿ ಹುರಿತೀನಿ ಆಗುತ್ತೆ. ಸೊ ಹಸಿಮೆಣಸಿನ್ಕಾಯನ್ನ ತಕ್ಕೊಂಡೆ. ಆಮೇಲೆ 10 ರಿಂದ 12 ಅಷ್ಟು ಬೆಳ್ಳುಳ್ಳಿ, ಸಿಪ್ಪೆ ಸುಲ್ಕೊಂಡಿರುವಂತಹ ಬೆಳ್ಳುಳ್ಳಿ ತಗೊಂಡೆ. ಇದು ಕೂಡ ಜಲ್ದಿ ಆಗಿಬಿಡತ್ತೆ. ಅಲ್ಲಿ ಟೊಮೆಟೊ ಹಣ್ಣು ತನ್ನ ಪಾಡಿಗೆ ತಾನು ಅದು ಫ್ರೈ ಆಗ್ತಾ ಇರಲಿ. ನಾನಿಲ್ಲಿ ಬೆಳ್ಳುಳ್ಳಿನೂ ಕೂಡ ತಕ್ಕೊತೀನಿ. ಇದು ಆದಮೇಲೆ ನಾನು ಇದಕ್ಕೇನು ಮಾಡ್ತೀನಿ, ಸೇಮ್ ಪಾತ್ರೆಗೆ 1 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೋಬೇಕು. ಇದಕ್ಕೆ ಜೀರಿಗೆ ಹಾಕ್ಕೋಬೇಕಾದ್ರೆ ನಾನು ಏನು ಮಾಡ್ತೀನಿ, ಗ್ಯಾಸನ್ನು ಆಫ್ ಮಾಡ್ಕೊತೀನಿ, ಯಾಕಂದರೆ ಜೀರಿಗೆ ಸುಟ್ಟು ಹೋಗ್ಬಿಡುತ್ತೆ. 1 ಚಮಚದಷ್ಟು ಜೀರಿಗೆ ಹಾಕಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿಬಿಡಿ. ಆ ಕೊತ್ತಂಬರಿ ಸೊಪ್ಪು ಜೊತೆಗೆ ಜೀರಿಗೆನಾಗುತ್ತೆ, ಪ್ಯಾನಿಗೆ ಅಂಟ್ಕೊಳ್ಳಲ್ಲ, ನೀಟಾಗಿ ಬಂದುಬಿಡತ್ತೆ. ಇದಿಷ್ಟು ಮಸಾಲೆ ಅದಕ್ಕೆ ಬೇಕಾಗಿರುವಂಥದ್ದು, ಇದಿಷ್ಟ ಆಗುತ್ತೆ. ಇದನ್ನೇನು ಮಾಡ್ಕೊಳ್ಳೋಣ, ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಇಲ್ಲಿ ಕುಕ್ಕರ್ ಫುಲ್ಲು ಆರು ತನಕ ಬಿಡಬಾರ್ದು, ಅಂದರೆ ಬೇಳೆ ಫುಲ್ಲು ಬೇಯಬಾರ್ದು. ಬೇಳೆ ಫುಲ್ ಬೆಂದರೆ ಅದು ಟೇಸ್ಟ್ ಬರಲ್ಲ, ಅದು ಗೊತ್ತಾಗುತ್ತೆ ಯಾಕೆ ಹೇಳ್ತಿದ್ದೀನಿ ಅಂಥೇಳಿ. ಈ ಥರ ಸ್ವಲ್ಪ ಕುಕ್ಕರ್ ಬಿಸಿ ಇದ್ದಾಗಲೇ ನಿಧಾನಕ್ಕೆ ಏನು ಮಾಡಿ ಆ ಸೀಟಿಯನ್ನು ತೆಗೆದು ನಾವೇನು ಮಾಡಬೇಕು, ಆ ಸೊಪ್ಪನ್ನು ನೀಟಾಗಿ ಸೋಸ್ಕೋಬೇಕು. ಬೇಳೆ ಪೂರ್ತಿ ಬೇಯಂಗಿಲ್ಲ, ಅದನ್ನು ಮಾತ್ರ ನೀವು ನೆನ್ಪಿಟ್ಕೊಳ್ಳಿ. ಈ ಥರ ಹಿಂಗೆ ಮಾಡ್ತೀನಿ, ಸೋಸ್ಕೊತೀನಿ. ನೋಡಿರಿ, ಬೇಳೆ ಎಷ್ಟು ಬೇಯಬೇಕು ಅಂತಂದರೆ ಜಸ್ಟ್ ಲೈಟಾಗೋದು ಬೆಂದಿರಬೇಕು, ಕಾಳು ಥರದ್ದು, ಇಷ್ಟ ಆದರೆ ಸಾಕು. ಫುಲ್ ಬೆಂದರೆ ಮತ್ತು ನಾ ಮಾಡುವಂಥ ಇದಕ್ಕೆ ರುಚಿ ಬರೋಲ್ಲ. ಈಗ ಅಷ್ಟು ನೀರನ್ನು ಏನು ಮಾಡ್ತೀನಿ, ಒತ್ತಿ ಸೋಸ್ಕೊತೀನಿ. ಇಷ್ಟು ನೀರು ಬಂತು ಇದ್ರದ್ದು, ಇದೇ ನಮಗೆ ಸಾರಿಗೆ ಯೂಸ್ ಆಗೋದು ನೀರು. ಈಗ ಮಿಕ್ಸಿಯಲ್ಲಿ ನಾನೇನು ಟೊಮೆಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಹುರ್ಕೊಂಡಿದ್ನಲ್ವ, ಅದನ್ನು ಮಿಕ್ಸಿಗೆ ಹಾಕಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಏನು ಮಾಡ್ತೀನಿ, ಹುಣಸೆ ಹಣ್ಣನ್ನು ಹಾಕ್ಕೊತೀನಿ. ಒಂದು ಸ್ವಲ್ಪ ಇಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊತೀನಿ, ಹಾಕಲೇಬೇಕು. ಟೊಮೆಟೊ ಹಣ್ಣು ಜೊತೆ ಸ್ವಲ್ಪ ಹುಣಸೆ ಹಣ್ಣಿದ್ರೆ ರುಚಿ ಚೆನ್ನಾಗಿರುತ್ತೆ. ಆಮೇಲೆ ಏನು ತೊಗರಿಬೇಳೆನ ಬೇಯಿಸ್ಕೊಂಡಿದ್ದೀನಲ್ಲ, ಇದನ್ನು ಕೂಡ ನಾನು ಮಾಡ್ತೀನಿ, ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊತೀನಿ. ನೀವು ಬೇಕಿತ್ತು ಅನ್ನೋ ಜೊತೆಗೆ ಸ್ವಲ್ಪ ಕಾಯಿ ತುರಿನೇ ಹಾಕ್ಕೋಬೋದು, ಬಟ್ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ನಾನು ಇಲ್ಲಿ ಹಾಕ್ಕೊತೀನಿ ಸ್ವಲ್ಪ ಕೊಬ್ಬರಿನ. ಇದಿಷ್ಟು ಹಾಕಿ ಇದನ್ನೇನು ಮಾಡ್ತೀನಿ, ಮಿಕ್ಸಿಯಲ್ಲಿ ರುಬ್ಕೊತೀನಿ, ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ 1 ಈರುಳ್ಳಿ ಕಟ್ ಮಾಡ್ಕೊತಿದ್ದೀನಿ. ಈ ಥರ ಈಸಿ ರುಚಿಯಾದ ಅಡುಗೆನ ತೋರಿಸ್ತಾ ಇರ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನು ಮಾಡ್ತೀನಿ, ಸಾಸಿವೆ, ಕರಿಬೇವು, ಆಮೇಲೆ ಈರುಳ್ಳಿ ಹಾಕಿ ಇದನ್ನು ಫ್ರೈ ಮಾಡಿ
ರುಬ್ಕೊಂಡಿರುವಂತಹ ಮಸಾಲೆ, ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಈಸಿಯಾಗಿ ರುಬ್ಕೊಂಡಿರುವಂತಹ ಆ ಮಸಾಲೆನ ಹಾಕಿ. ಈಗ ಮಸಾಲೆ ಗಟ್ಟಿ ಇದೆ ಅಲ್ವಾ, ಇದಕ್ಕೆ ಬೇರೆ ನೀರನ್ನು ಯೂಸ್ ಮಾಡೋಂಗಿಲ್ಲ. ನಾವೇನು ಸೋಸ್ಕೊಂಡಿದ್ದೀವಲ್ಲ ಕುಕ್ಕರಲ್ಲಿ, ಅದೇ ನೀರನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕು, ಸಾರನ್ನು ಮಾಡಬೇಕಾಗತ್ತೆ. ಅದ್ರ ಸಲುವಾಗಿ ಎಲ್ಲ ನಾವು ಉಪ್ಪು ಕೂಡ ಹಾಕಿದ್ದೀವಿ ಅಲ್ಲಿ. ಸೊ ನೋಡಿಕೊಂಡು ನೀವು ಉಪ್ಪನ್ನು, ರುಚಿ ನೋಡಿಕೊಂಡು ಉಪ್ಪನ್ನು ಹಾಕಿ. ಇದು ಒಂದು ಸೈಡ್ ಬೇಯ್ತಾ ಇರಲಿ, ಆ ಕಡೆ ಶಿಫ್ಟ್ ಮಾಡ್ಕೊಂಡೆ. ಆವಾಗ ಹುರ್ಕೊಂಡಿರುವಂತಹ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ನಾವೇನು ಮಾಡೋಣ, ಸೋಸ್ಕೊಂಡಿದ್ವಲ್ಲ ಪಲ್ಯ, ಆ ಪಲ್ಯಗೆ ಒಗ್ಗರಣೆನ ಕೊಟ್ಬಿಡೋಣ. ಅದಕ್ಕೂ ಕೂಡ ಈಸಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ, ಕರಿಬೇವು ಹಾಕಿ, ಈರುಳ್ಳಿಯನ್ನು ಹಾಕಿ. ಇಲ್ಲೇನಂದರೆ ಈರುಳ್ಳಿನೂ ಫುಲ್ಲು ಫ್ರೈ ಮಾಡೋಂಗಿಲ್ಲ, ಒಂದು ಸ್ವಲ್ಪ ಅದು ಹಸಿ ಇರಬೇಕು. ಅಂದರೆ ತಿನ್ನುವಾಗ ಬಾಯಿಗೆ ಒಂದು ಸ್ವಲ್ಪ ಕರಮ್ ಕುರುಮ್ ಅನ್ನೋ ಥರ ಇರಬೇಕು. ಇದಿಷ್ಟು ಹಾಕಿ ಸೊಪ್ಪನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಇಲ್ಲಿ ಸಾಂಬಾರು ಪುಡಿನ ಹಾಕ್ತೀನಿ. ಕೆಲವರು ಕುರ್ಶಿನಿ ಕಾಳು ಪುಡಿನೂ ಹಾಕ್ತಾರೆ. ನೋಡಿ ಸಾರಿಲ್ಲಿ ಕುದೀತಾ ಇದೆ, ಚೆನ್ನಾಗಿರುತ್ತೆ. ಕಟ್ಟು ಒಂಥರ ಸೂಪರ್ ಟೇಸ್ಟ್ ಇರುತ್ತಿದ್ದು. ಇದಕ್ಕೆ ಉಪ್ಸಾರು ಅಂತಾರೆ, ಉದ್ಕನೂ ಅಂತಾರೆ, ಟೇಸ್ಟಾಗಿರುತ್ತೆ. ಈಗ ಇಲ್ಲಿ ಸೊಪ್ಪಾಗಿದೆ ಅಲ್ವಾ, ಸೊಪ್ಪಿಗೆ ನಾವು ಸ್ವಲ್ಪ ಉಪ್ಪು ಕೂಡ ಇರುತ್ತೆ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ನಾವು ಕುಕ್ಕರಲ್ಲಿ ಉಪ್ಪನ್ನು ಹಾಕಿದ್ದೀವಿ, ಇನ್ನೊಂದ್ಸಲ ನೆನಪು ಮಾಡ್ತಿದ್ದೀನಿ. ಈ ಥರ ಕೊಬ್ಬರಿ ಹಾಕಿ ನೀಟಾಗಿ ನೀವು ಕಲಿಸ್ಬಿಟ್ಟ ಅಂತಂದರೆ ಮುದ್ದೆ ಜೊತೆಗೆ ಈ ಉದ್ಕ ಸೂಪರ್ ಕಾಂಬಿನೇಷನ್. ಒಂದು ಸಲ ಮಾಡೇ ಮಾಡ್ತೀರಾ ನೋಡಿ, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಆ ಪಲ್ಯ ಹಾಕ್ಕೊಂಡು ತಿಂದರೆ ಸೂಪರ್. ಒಂದು ಸಲ ನಮ್ಮ ದಾವಣಗೆರೆ ಸ್ಪೆಷಲ್ ಉದ್ಕ ಮುದ್ದೆನ ಮಾಡಿ. ಇನ್ನೊಂದು ಅಡುಗೆ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.